ಸೋತವನು ಬೈರಾಗಿಯಾದ ಜಗತ್ತನ್ನೇ ಗೆದ್ದ. ಎಲ್ಲವೂ ಮುಗಿದು ಹೋಯಿತು, ನನ್ನ ಕೈಯಲ್ಲಿ ಏನೂ ಆಗಲ್ಲ. ಜೀವನದಲ್ಲಿ ಸತತವಾಗಿ ಸೋತು, ವ್ಯಾಪಾರದಲ್ಲಿ ಇಡೀ ಆಸ್ತಿ ಕಳೆದುಕೊಂಡು, ಪ್ರೀತಿ ಪಾತ್ರರಿಂದ ದೂರವಾಗಿ ಆತ್ಮಹತ್ಯೆಯ ಆಲೋಚನೆಯಲ್ಲಿದ್ದ ಒಬ್ಬ ಯುವಕನ ಕತೆ ಇದು. ಕೈಯಲ್ಲಿದ್ದ ಕೊನೆಯ ರೂಪಾಯಿಯೂ ಖಾಲಿಯಾದಾಗ ಜಗತ್ತು ಆತನನ್ನು ಫೇಲ್ಯೂರ್ ಎಂದು ಹೀಯಾಳಿಸಿತು. ಇನ್ನು ಬದುಕಿ ಏನು ಪ್ರಯೋಜನ ಅಂದುಕೊಂಡಾಗ ಆತನಿಗೆ ಒಂದು ಪುಸ್ತಕದಲ್ಲಿ ಬೈರಾಗಿ ತತ್ವದ ಪರಿಚಯವಾಯಿತು. ಬೈರಾಗಿ ಎಂದರೆ ಎಲ್ಲವನ್ನು ಕಳೆದುಕೊಂಡ ಮೇಲೂ ಯಾವುದಕ್ಕೂ ಹೆದರದೆ ನಿಲ್ಲುವ ಧೀರ. ಆ ದಿನ ಆತ ನಿರ್ಧರಿಸಿದ, ಜಗತ್ತು ನನ್ನನ್ನು ಸೋಲಿಸಿದೆ ಅಂದುಕೊಂಡಿದ್ದೆ, ಆದರೆ ನಾನು ಕಳೆದುಕೊಳ್ಳಲು ಈಗ ಏನೂ ಉಳಿದಿಲ್ಲ. ಇನ್ಮುಂದೆ ನಾನೊಬ್ಬ ಬೈರಾಗಿ, ಸೋಲಿನ ಭಯವೇ ಇಲ್ಲದ ಮಹಾವೀರ. ಆ ಕ್ಷಣ ಆತನ ಒಳಗಿದ ಹತಾಶೆ, ಜ್ಞಾನ ಮತ್ತು ದೃಢತೆ ಉದಯವಾಯಿತು. ಆತ ಮತ್ತೆ ಶೂನ್ಯದಿಂದ ಕೆಲಸ ಆರಂಭಿಸಿದ. ಈ ಬಾರಿ ಆತನಲ್ಲಿ ಸೋಲಿನ ಭಯವಿರಲಿಲ್ಲ. ಹೊಗಳಿಕೆ, ತೆಗಳಿಕೆಗಳ ಚಿಂತೆ ಇರಲಿಲ್ಲ. ಆತ ಅರ್ಜುನನಂತೆ ತನ್ನ ಗುರಿಯ ಮೇಲೆ ಮಾತ್ರ ಕಣ್ಣಿಟ್ಟಿದ್ದ. ಒಂದೇ ವರ್ಷದಲ್ಲಿ ಆತ ಮುಚ್ಚಿ ಹೋಗಿದ್ದ ತನ್ನ ಕಂಪನಿಯನ್ನು 10ರಷ್ಟು ದೊಡ್ಡದಾಗಿ ಬೆಳೆಸಿ ನಿಲ್ಲಿಸಿದ. ಸೋಲಿಗೆ ಹೆದರಿ ಓಡುವವನು ಫೇಲ್ಯೂರ್ ಆಗ್ತಾನೆ, ಆದರೆ ಆ ಸೋಲನ್ನು ಅಸ್ತ್ರವಾಗಿಸಿಕೊಂಡು ತನ್ನೊಳಗಿನ ಬೈರಾಗಿ ತತ್ವವನ್ನು ಎಚ್ಚರಗೊಳಿಸುವವನ ಇತಿಹಾಸ ಸೃಷ್ಟಿಸುತ್ತಾನೆ. ಸ್ನೇಹಿತರೆ, ಸೋತಾಗ ಕಂಗೆಡಬೇಡಿ, ಬೈರಾಗಿಯಂತೆ ದೃಢವಾಗಿ ಎದ್ದು ನಿಲ್ಲಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು.